ನಕ್ಸಲಿ ವಿಚಾರಣೆ ನಿನ್ನೆಯಿಂದ ಆರಂಭವಾಗಿತ್ತು. ನಿನ್ನೆ ಬೆಳಗ್ಗೆ 10:30 ಸುಮಾರಿಗೆ ವಿಚಾರಣೆ ಆರಂಭವಾಯಿತು. ಅದು ಇವತ್ತು ಬೆಳಗ್ಗೆ ಜಾವ 5 ಗಂಟೆವರೆಗೂ ಕೂಡ ಆ ವಿಚಾರಣೆ ನಡೆಯಿತು. 5 ಗಂಟೆ ಸುಮಾರಿಗೆ ಆತನನ್ನು ಬಂಧಿಸ್ತಾರೆ SIT ಪೊಲೀಸರು. ಸೊ ಇಲ್ಲಿ ಪ್ರಮುಖವಾಗಿ ಆ ಒಂದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆತ ಕೆಲವೊಂದು ಗೊಂದಲವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದ. ಆದ್ದರಿಂದ SIT ಪೊಲೀಸರು ಪೊಲೀಸ್ ಭಾಷೆಯಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಆತ ಕೆಲವೊಂದು ವಿಚಾರವನ್ನು ಬಾಯ್ಬಿಟ್ಟಿದ್ದಂಥದ್ದು. ಆರಂಭಿಕ ಹಂತದಲ್ಲಿ ಆತ ಏನು ಬುರುಡೆಯನ್ನು ತಗೊಂಡು ಬಂದಿದ್ದ, ಆ ಒಂದು ಬುರುಡೆಯನ್ನು ತಂದಂಥ ಸಂದರ್ಭದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದ. ನಾನೇ ಅದನ್ನು ಹೋಗಿ ತಗೊಂಡು ಬಂದೆ ಅಂತೇಳಿ ಒಂದು ವಿಡಿಯೋವನ್ನು ಕೂಡ ಕೊಟ್ಟಿದ್ದ. ಸೊ ಆ ವಿಡಿಯೋದಲ್ಲಿ ಇರುವ ವ್ಯಕ್ತಿ ನಾನಲ್ಲ ಅನ್ನೋದನ್ನು ಆತ ಹೇಳ್ತಾನೆ. ಸೊ ಯಾರೋ ಒಬ್ಬರು ಬುರುಡೆ ಮತ್ತು ಆ ವಿಡಿಯೋವನ್ನು ತೆಗೆದುಕೊಂಡು ಬಂದು ಕೊಟ್ಟರು. ಸೊ ಅದನ್ನು ನಾನು ಕೊಟ್ಟಿದ್ದಂಥದ್ದು ಅಂತ ಹೇಳಿ ಆ ಒಂದು ಬುರುಡೆಯನ್ನು ಯಾರು ತೆಗೆದುಕೊಂಡು ಬಂದು ಕೊಟ್ಟರು ಅವರ ಹೆಸರನ್ನು ಕೂಡ ಈಗ SIT ಮುಂದೆ ಆತ ಹೇಳಿರುವಂಥದ್ದು. ಸೊ ಅಂದರೆ ನಾನು ಹೆಣಗಳನ್ನು ಹೂತಾಕಿದ್ದೀನಿ, ನಾನು ಈ ಅಂದರೆ ಧರ್ಮಸ್ಥಳ ಸುತ್ತಮುತ್ತ ಏನು ಆ ಒಂದು 15-20 ವರ್ಷದ ಹಿಂದೆ ನಾನು ಹೆಣಗಳನ್ನು ಹೂತಾಕಿದ್ದೀನಿ. ಆದರೆ ಆರಂಭಿಕ ಹಂತದಲ್ಲಿ ತಂದಂತಹ ಬುರುಡೆ ನಾನು ಹೂತಾಕಿದ ಬುರುಡೆ ಅಲ್ಲ, ಯಾರೋ ತಂದುಕೊಟ್ಟು ಇದನ್ನು ನೀನು ಹೋಗಿ SIT ನ್ಯಾಯಾಧೀಶರ ಮುಂದೆ ಇಡು, ನ್ಯಾಯಾಧೀಶರ ಮುಂದೆ ತಪ್ಪು ಒಪ್ಕ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಒಪ್ಕೊಂಡೆ ಅಂತ ಹೇಳಿ ಆರಂಭಿಕ ಹಂತದಲ್ಲಿ ಹೇಳುವಂಥದ್ದು. ಇದನ್ನೇ ಪ್ರಮುಖವಾದ ಪಾಯಿಂಟ್ ಇಟ್ಕೊಂಡು ಬೆಳಗ್ಗೆ 5 ಗಂಟೆಯಲ್ಲಿ ಆತನ ಮೇಲೆ FIR ಅನ್ನು ಮಾಡ್ತಾರೆ. ಅದಾದ ಮೇಲೆ ಇಮಿಡಿಯೇಟ್ ಅರೆಸ್ಟನ್ನು ಕೂಡ ಮಾಡುವಂಥದ್ದು. ಈಗ ಏನು ಮೆಡಿಕಲ್ ಟೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಈಗ 10 ದಿನಗಳ ಕಾಲ ಕಸ್ಟಡಿಗೆ ತಗೊಂಡು ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಆರಂಭಿಕ ಹಂತದಲ್ಲಿ ಆ ಬುರುಡೆಯನ್ನು ತಂದುಕೊಟ್ಟವ್ರು ಯಾರು, ಆ ಬುರುಡೆ ಅಸಲಿಯತ್ತು ಏನು, ಆ ಬುರುಡೆ ಯಾರ್ದಿರ್ಬೋದು ಅಂದರೆ ಈತ ಹೇಳುವಂಥ ಪ್ರಕಾರ ಈತ ಹೂತಿಟ್ಟಂತಹ ವ್ಯಕ್ತಿಯ ಬುರುಡೆ ಅದಲ್ಲ ಅಂತ ಇವರು ಹೇಳ್ತಾ ಇರುವಂಥದ್ದು. ಸೊ ಆದರೆ ಆ ಬುರುಡೆ ಯಾರ್ದು, ಅಲ್ಲಿ ಯಾರ ಬುರುಡೆಯನ್ನು ಯಾರು ತಂದಿದ್ರು, ಈ ನಿಟ್ಟಿನಲ್ಲಿ ಈಗ ತನಿಖೆ ಆರಂಭವಾಗುತ್ತೆ. ಸೊ ಅದಕ್ಕೋಸ್ಕರ ಪೊಲೀಸರು 10 ದಿನಗಳ ಕಾಲ ಈತನನ್ನು ಕಸ್ಟಡಿಗೆ ಕೇಳಿದರು. ಅದಕ್ಕೋಸ್ಕರ ಯಾವುದೇ ಚೌಕಾಸಿ ಮಾಡದೆ ನ್ಯಾಯಾಲಯ ಕೂಡ 10 ದಿನಗಳ ಕಾಲ ಈತನನ್ನು ಕಸ್ಟಡಿಗೆ ಕೊಡಲಿಕ್ಕೂ ಕೂಡ ಒಪ್ಕೊಂಡಿರುವಂಥದ್ದು. ಅಂದರೆ ಇಲ್ಲಿ ಇದೊಂದು ಗಂಭೀರ ಪ್ರಕರಣ ಅನ್ನೋದು ನ್ಯಾಯಾಲಯಕ್ಕೂ ಕೂಡ ಮನವರಿಕೆಯಾಗಿದೆ. ನ್ಯಾಯಾಧೀಶರು ಅದಕ್ಕೋಸ್ಕರನೇ ಈ ಒಂದು ಪ್ರಕರಣದ ಗಂಭೀರತೆಯನ್ನು ಅರಿತು 10 ದಿನಗಳ ಕಾಲ ಕೊಟ್ಟಿದ್ದಾರೆ. ಮುಂದಿನ ಹಂತದ ತನಿಖೆಯಲ್ಲಿ ಆತನ ವಿಚಾರಣೆಯಲ್ಲಿ ಈ ಎಲ್ಲ ಅಂಶಗಳು ಕೂಡ ಬೆಳಕಿಗೆ ಬರಲಿದೆ.